ನಾಲ್ಕನೇ ವರ್ಷದ ರಾಜು ಯಾತ್ರಾ ಸಂದೇಶಾಶ್ರಯ ಜವಾಬ್ದಾರಿಯನ್ನು ತೆಗೆದುಕೊಂಡಂತ 92ರಲ್ಲಿ ಪ್ರಾರಂಭವಾದಂತ ಸನ್ಮಾನ್ಯ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಬಲಿದಾನವನ್ನು ಕೊಟ್ಟು ಅತ್ಯಂತ ಯಶಸ್ವಿಯಾದಂತಹ ಒಂದು ಪ್ರಧಾನಮಂತ್ರಿಯಾಗಿ ದೇಶನ ಮುನ್ನಡೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಹುತಾತ್ಮರಾದ ನಂತರ ಸಿ ಅವರಿಂದ ನೇರವಾಗಿ ಈ ಆಡ್ಗೋಡಿಯಲ್ಲಿ ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು ಮದುವೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಇವರು ಕೂಡ 34 ವರ್ಷಗಳಿಂದ ಸತತವಾಗಿ ಇಲ್ಲಿಂದ ನಾವು ಕಾಂಗ್ರೆಸ್ ಕಚೇರಿಗೆ ಬೀಳ್ಕೊಡೆ ಕೊಡ್ತೀವಿ. ತದನಂತರ ಅದು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಂದ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಯವರೆಗೆ ಹೋಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಕೈಗೆ ಹಸ್ತಾಂತರ ಮಾಡ್ತಾರೆ. ಇದಕ್ಕೆ ನಮ್ಮ ರಾಜ್ಯ ವರ್ಷ ಕೂಡ ಅವರು ಹೋಗುವಂತ ಬಸ್ಸು ಮತ್ತೆ ವಿಶೇಷವಾದಂತಹ ಎಲ್ಲಾ ಜವಾಬ್ದಾರಿಗಳನ್ನ ತೆಗೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರಕಾಶ ಈಗ ದೊರೆಯವರು ಈ ಕಾರ್ಯಕ್ರಮನ ಈ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಅವರಿಂದ ಅಲ್ಲಿಂದ ಅಧ್ಯಕ್ಷರು ಕೂಡ ಈ ಒಂದು ಭಾಗ ಬಂದಿದ್ದಾರೆ. ನಮ್ಮ ಜಾಂಬೇಶ್ವರಿ ಮುಂಭಾಗ ಕೂಡ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ನ ಎಲ್ಲ ಕೌನ್ಸಿಲರ್ ಆದಂತ ಮಂಜುನಾಥ್ ಇರ್ಬೋದು, ಮತ್ತೆ ನಮ್ಮ ಆಡ್ಗೋಡಿ ಕೌನ್ಸಿಲರ್ ಆದಂತ ಮುರುಗೇಶ್ವರ್ ಇರ್ಬೋದು, ರಘುಕುಮಾರ್ ಅವರು ಪ್ರಜಾಸಮಿತಿ ಅಧ್ಯಕ್ಷರು ರಘುಕುಮಾರ್ ಇರ್ಬೋದು, ನಮ್ಮ ಎಲ್ಲ ಮುಖಂಡರು ಪುಷ್ಪ ಮಂಜುನಾಥ್ ರೆಡ್ಡಿ ಅವರು ಸೋಷಿಯಲ್ ಮೀಡಿಯಾ ಅಧ್ಯಕ್ಷ ಅವರಿದ್ದಾರೆ. ನಮ್ಮ ಸ್ಥಳೀಯ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ. ಯಶಸ್ವಿಯಾಗಿ ಇದೇ ರೀತಿಯ ಸಹಕಾರ ಕೊಟ್ಕೊಳ್ಳಿ. ಇವರು ಕೂಡ ಯಶಸ್ವಿ ದೆಹಲಿ ಹೋಗಿ ಅವರ ಸೋನಿಯಾ ಗಾಂಧಿ ಅವರ ಕೈಲಿ ಕೊಡೋರು ಕೂಡ ಒಳ್ಳೆಯ ರೀತಿಯಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಎಷ್ಟೋ ಇದೆ. ಇವತ್ತು ನಮ್ಗೆ ITBT ತಂದು ಕೊಟ್ಟಂತರು, 18 ವಯಸ್ಸಿಗೆ ಮತದಾನ ತಂದು ಕೊಟ್ಟಂತರು, 18 ವಯಸ್ಸಿನ ಮತದಾನ ತಂದು ಕೊಟ್ಟಂತರು, ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯತಿ ಮತ್ತೆ ಚುನಾಯಿತ ಎಲ್ಲ ಮತದಾನ ತಂದು ಕೊಟ್ಟಂತರು. ಇನ್ನ ವಿಶೇಷವಾಗಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ನೆನೆಸ್ಕೊಂಡು ಅವರ ಪುಣ್ಯಸ್ಮರಣೆ ನಾನು ವಿಶೇಷವಾಗಿ ಆಡ್ಗೋಡೆ ಜನತೆ ಕೊಂಡಾಡೋಣ ಅಂತ ಹೇಳ್ಬಿಟ್ಟು ಅನ್ಬಳದವರಿಗೆ ಅಂಕಲ್ ಅವರಿಗೆ ಸನ್ಮಾನ ರಾಮಲಿಂಗ ಸಾಹೇಬ್ ಹಾರಾಗ್ತಾ ಇದ್ದಾರೆ ಕೇಳ್ತಾರೆ. ಪ್ರಯಾಣ ಯಾವತ್ತಪ್ಪ ವಾಪಸ್ ಬರೋದು ಎಲ್ಲ ಪ್ರಯಾಣ ಚೆನ್ನಾಗಿರಲಿ. ಅಲ್ಲಿ ಸೋನಿಯಾ ಗಾಂಧಿ ಅವರ ಸಂಸ್ಕಾರಗಳನ್ನ ಅವ್ರು ತಿಳಿಸ್ಬೇಕು. ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟವರು. ರಾಜೀವ್ ಗಾಂಧಿ ಅಭಿಮಾನಿಗಳು, ರಾಜೀವ್ ಗಾಂಧಿ ಅಭಿಮಾನಿಗಳು ದೇಶ ಅಲ್ಲ ವಿಶ್ವವೇ ಅಭಿಮಾನಿಗಳು. ಅವ್ರು ಮಾಡಿದಂಥ ಸಾಧನೆ, ಆದ್ರೆ ಅವರು ಮಾಡಿದಂಥ ಸಾಧನೆನ ತಾವೆಲ್ಲ ದೆಹಲಿಯವರು ಕೂಡ ಈ ಚೆನ್ನೈಯಿಂದ ದೆಹಲಿಯವರು ಕೂಡ ಕೊಂಡೊಯ್ತಾರಂತೆ. ನಿಮಗೆ ವಿಶೇಷವಾಗಿ ನಾನು ಸ್ವಾಗತ ಮಾಡಿ ಈ ಕಾರ್ಯಕ್ರಮಕ್ಕೆ ಅವರೇ ಅರೇಂಜ್ ಮಾಡಿದ್ದಾರೆ. ಅವ್ರಿಗೆ ನಾವು ವಿಜಯಪುರದಿಂದ ಧನ್ಯವಾದ ಸಮಿತಿ ಮೋಹನ್ ಸಾರ್ಗೆ, ತಂಡಕ್ಕೆ, ಎಲ್ಲ ಲೀಡರ್ಸ್ಗೆ ನಾವು ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ನೋಡಿ. ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಈ ಸಂದೇಶಾತ್ರೆಗೆ ಬರ್ತಾ ಇರೋದ್ರಿಂದ
ಇವರಿಗೆ ವಿಶೇಷವಾಗಿ ಈ ತಂಡಕ್ಕೆ ಯಾರಿಗಾರ ಒಂದು ಒಳ್ಳೇದು ಆಗ್ಬೇಕು ಅಂತ ಪಾಲಿಕೆ ಸದಸ್ಯರ ಅವ್ರ ಬಾಯಿಂದ ಯಾವತ್ತೂ ಹೇಳೋದಿಲ್ಲ. ಇವತ್ತಾಗಲೇ ರಿಸರ್ವ್ ಆಗಿ ನಾನು ರಿಸರ್ವೇಶನ್ ಮಾಡ್ಕೊಡ್ತೀನಿ, ನೀವು ಹೋಗಿ ಮಹಾನಗರ ಪಾಲಿಕೆಗೆ ನಿಂತ್ಕೋಗಿ ಅಂತ ಹೇಳ್ಬಿಟ್ಟು ನಿಮ್ಮ ತಂಡದ ಪರವಾಗಿ ಎಲ್ಲರೂ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ನೀವು ಹೋಗಿ ಬಂದಿದಷ್ಟ ನೀವು ಮನೆಗೆ ಯಾವ ರೀತಿ ಪಕ್ಷ ಕಟ್ಟಬೇಕು ಅಂತ ಸಹಕಾರ ಮಾಡ್ಬೇಕಂತ ನಿಮ್ಮ ಜವಾಬ್ದಾರಿ ಅದು. ಧನ್ಯವಾದ, ಅಭಿನಂದನೆಗಳು ನಿಮ್ಗೆ. ಯಾಕಂದ್ರೆ ಈ ಒಂದು ತಂಡದ ಪರವಾಗಿ ನಿಮ್ಗಾಗಲೇ ಟಿಕೆಟ್ ನ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಸಾಹೇಬ್ರು. ಧನ್ಯವಾದ. ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಕಾಂಗ್ರೆಸ್ ಪಾರ್ಟಿ जब तक सूरज चांद रहेगा राजीव जी का नाम रहेगा, जब तक सूरज चांद रहेगा राजीव जी का नाम रहेगा, जब तक सूरज चांद रहेगा राजीव जी का नाम रहेगा और वो अमर है राजीव गांधी अमर है. ಕ್ಷೇತ್ರದಿಂದ ಇವಾಗ ಇದು ಡೆಲ್ಲಿವರೆಗೆ ಹೋಗೋದು ಜ್ಯೋತಿ. ಇದು ಸಮಾಧಾನ ಶಾಂತಿ ಪೂರ್ತಿ ಸಾಹೇಬರಿಂದ ಅವರ ನೇತೃತ್ವದ ಚೇರ್ಮನ್ ದೊರವೇಲು. ಇದು 34 ವರ್ಷ